ಇನ್ನು 3 ತನಿಖಾ ತಂಡದಿಂದ ಈ ಚಿನ್ನದ ಸ್ಮಗ್ಲಿಂಗ್ ನ ಕೇಸ್ ತನಿಖೆ ನಡೀತಾ ಇದೆ. 3 ತನಿಖಾ ತಂಡಗಳು DRI, CBI ಮತ್ತೆ CID ಈ 3 ತಂಡಗಳಿಂದ ಅಧಿಕಾರಿಗಳಿಂದ ತನಿಖೆ ಮುಂದುವರಿತಾ ಇದೆ. ತರುಣ್ ಮೂಲಕವೇ ರನ್ಯಾ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಶಂಕೆ ಮತ್ತಷ್ಟು ಬಲಗೊಳ್ತಾ ಇದೆ ತನಿಖೆ ಸಂದರ್ಭದಲ್ಲಿ. ದುಬೈನಲ್ಲಿ ಹಲವು ಕಾಂಟ್ಯಾಕ್ಟ್ಗಳನ್ನ ಈ ತರುಣ್ ಹೊಂದಿದ್ದಾನೆ. ಮತ್ತೆ ಈ ಸಿಂಡಿಕೇಟ್ನ ಸದಸ್ಯರಿಗೆ ಆರೋಪಿ ತರುಣ್ ನೇರ ಸಂಪರ್ಕದಲ್ಲಿದ್ದಾನೆ, ರನ್ಯಾ ಅಲ್ಲ. ಸೊ ತರುಣ್ ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದೆ ಈಗ ತನಿಖಾ ತಂಡ. ಆತನ ಮೊಬೈಲ್, ಲ್ಯಾಪ್ಟಾಪ್, ಟ್ಯಾಬ್ ಎಲ್ಲವನ್ನು ಕೂಡ FSLಗೆ ಕಳಿಸಿದ್ದಾರೆ. ಸೊ ಹೀಗೆ ಈ ತರುಣ್ ಏನಿದ್ದಾನೆ ಈತನ ಮೇಲೂ ಕೂಡ ಈಗ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಅಲ್ಲಿ ಸಾಕಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇರೋದು. ಈ ರನ್ಯಾ ಆಕೆ ಹೇಳ್ಕೊಂಡಿದ್ಲು, ಇಲ್ಲಿ ನಾನು ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ಬೇರೆನೇ ಇದ್ದಾರೆ, ಹಿಂದೆ ದೊಡ್ಡ ದೊಡ್ಡ ಕೈ ಇದೆ, ಇದೊಂದು ಸಿಂಡಿಕೇಟ್ ಇದೆ ಅಂತ. ಆಕೆ ಪಾತ್ರ ಬಹುಶಃ ಅಷ್ಟೇ ಇರ್ಬಹುದೇನೋ, ಬಟ್ ಸಿಂಡಿಕೇಟ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಹೊಂದಿರೋದು ಈತ ತರುಣ್ ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಆತ ಸಿಂಡಿಕೇಟ್ ಮೆಂಬರ್ಗಳ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದ. ಈ ಕಾರಣಕ್ಕಾಗಿ ಈತ ತನಗೆ ಬೇಕಾದ ಹಾಗೆ ರನ್ಯಾಳನ್ನ ಬಳಸ್ಕೊಂಡು ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ನಡೆಸ್ತಾ ಇರ್ಬೋದು ಅನ್ನೋದು. ಸೊ ಈಗ ರನ್ಯಾಳ ಪತಿ ಏನು ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಯಾವೆಲ್ಲ ಅಂಶಗಳನ್ನ ಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು, ಆ ರಿಟ್ ಅರ್ಜಿಯಿಂದ ನ್ಯೂಸ್ ಫಸ್ಟ್ಗೆ ಲಭ್ಯ ಆದಂತಹ ಇಷ್ಟು ಎಕ್ಸ್ಕ್ಲೂಸಿವ್ ಕೇಸ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.